ನಾವು ಬಂದಿರೋ ಟೈಮ್ ಸರಿ ಇಲ್ಲ, ಏನೋ ಜನರೇಟರ್ ಪ್ರಾಬ್ಲಮ್ ಆಗಿ ಗೇಮ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಷ್ಟೊಂದು ಭಯ ಆಯ್ತಾನೆ, ಅಷ್ಟೊಂದೇನು ಭಯ ಆಗಿಲ್ವಲ್ಲ. ಫ್ಲಾಶ್ ಬ್ಯಾಕ್. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ರಕ್ಷಾ. ನಾನೀಗ ಬಸವನಗುಡಿ ಕಡಲೆಕಾಯಿ ಪರ್ಸೆಗೆ ಬಂದಿದ್ದೀನಿ. ಸೊ ಬನ್ನಿ ಹಾಗಾದರೆ ನೋಡೋಣ ಇಲ್ಲಿನ ಆಚರಣೆ ಏನು, ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ನಾವಿಲ್ಲಿ ತಿಳ್ಕೊಳೋಣ. ಹೇಗೆ ಕಡಲೆಕಾಯಿ ಪರ್ಸೆ ಮಾಡ್ತಾರೆ, ಎಂತಕ್ಕೋಸ್ಕರ ಮಾಡ್ತಾರೆ ಅನ್ನೋದು ನೋಡೋಣ. ಇಲ್ಲಿನ ಮೇನ್ ಅಟ್ರಾಕ್ಷನ್ ಏನು ಅನ್ನೋದಾದರೆ ಬುಲ್ ಟೆಂಪಲ್ ಮತ್ತು ದೊಡ್ಡ ಗಣಪತಿ ದೇವಸ್ಥಾನ. ಇಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸ ಕಡೆಯ ಸೋಮವಾರ ಕಡಲೆಕಾಯಿ ಪರ್ಸೆನ ಆಚರಣೆ ಮಾಡ್ತಾರೆ. ಇಲ್ಲಿ ಪ್ರತಿ ವರ್ಷ 3 ಅಥವಾ 5 ದಿನಗಳ ಕಾಲ ಕಡಲೆಕಾಯಿ ಪರ್ಸೆ ನಡೆಯುತ್ತೆ. ಬನ್ನಿ ಈ ವರ್ಷ ಕಡಲೆಕಾಯಿ ಪರ್ಸೆಗೆ ಬಂದು ನಾನು ಏನೇನು ಮಾಡಿದೆ ಅಂತ ನೋಡ್ಕೊಂಡು ಬರೋಣ. ನಾವು ಬಂದಿದ್ದೀವಿ, ನಾನು ಮತ್ತೆ ನನ್ನ ಫ್ರೆಂಡ್ ಬಂದಿದ್ದೀವಿ. ಇವಳು ನನ್ನ ಫ್ರೆಂಡ್. ಒಂದೊಂದು ರೋಡ್ ದಾಟ್ಕೊಂಡ್ ಬರೋ ಅಷ್ಟರಲ್ಲೂ ತುಂಬ ಕಷ್ಟ ಅನ್ನಿಸ್ತಿದೆ. ಆಲ್ರೆಡಿ ಸಖತ್ ರಶ್ ಇದೆ. ಬಟ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದಾಗ ಸ್ವಲ್ಪ ಹುಷಾರು, ಮಕ್ಕಳನ್ನ ಆಚೆ ಕರ್ಕೊಂಡು ಬಂದಾಗ ಹುಷಾರು. ಮತ್ತು ಇನ್ನೊಂದೇನಂದರೆ ಇನ್ನೂ ಲೈಟ್ಸ್ ಆನ್ ಆಗಿಲ್ಲ, ವೆಯ್ಟ್ ಮಾಡ್ತಿದ್ದೀನಿ ಲೈಟ್ಸ್ ಆನ್ ಆಗೋದಕ್ಕೋಸ್ಕರ. ಸೊ ಇದನ್ನ ನಾವು ತುಂಬಾ ಚಿಕ್ಕವರಿದ್ದಾಗ, ಚಿಕ್ಕ ಮಕ್ಳಿದ್ದಾಗ ತಿಂದಿರ್ತೀವಿ. ಅವಾಗ ಪಿಂಕ್ ಕಲರ್ ಅಲ್ಲಿ ನೋಡಿರ್ತೀವಿ ನಾವು ಇದನ್ನ. ಬೊಂಬಾಯಿ ಮಿಠಾಯಿ ಅಂತಿದ್ರು ಇದನ್ನ. ಈಗ ಕಲರ್ ಕೆಮಿಕಲ್ ಆಗಿರುತ್ತೆ, ಮಕ್ಳು ತಿನ್ನೋದ್ರಿಂದ ಕೆಮಿಕಲ್ ಅನ್ನೋದನ್ನ ಫುಲ್ ಬ್ಯಾನ್ ಮಾಡಿ ನಾರ್ಮಲ್ ಕಲರ್, ಶುಗರ್ ಏನ್ ಕಲರ್ ಇರುತ್ತೆ ನ್ಯಾಚುರಲ್ ಕಲರ್ನೇ ಕೊಟ್ಟಿದ್ದಾರೆ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ, ನಂಗಂತೂ ಇಷ್ಟ ಆಯ್ತು. ಚಿಕ್ಕ ವಯಸ್ಸಲ್ಲಿ ಏನ್ ಟೇಸ್ಟ್ ತಿಂತಿದ್ರು ಅದೇ ಟೇಸ್ಟ್ ಅನ್ನಿಸ್ತಿದೆ ಈಗಲೂ ಕೂಡ ನಮಗೆ ತಿನ್ನೋದಕ್ಕೆ. ಸೊ ಚೆನ್ನಾಗಿದೆ ಅಂಕಲ್. ನೋಡಿ ಹೆಂಗ್ ಗೊತ್ತಾ, ನಾವು ಬಂದಿರೋ ಟೈಮ್ ಸರಿ ಇಲ್ಲ, ಏನೋ ಜನರೇಟರ್ ಪ್ರಾಬ್ಲಮ್ ಆಗಿ ಗೇಮ್ಸ್ ಎಲ್ಲ ಸ್ಟಾಪ್ ಮಾಡಿದ್ದಾರೆ. ಬಟ್ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂತ ಗೊತ್ತಿಲ್ಲ, ಮತ್ತೆ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ. ಸೊ ವೆಯ್ಟ್ ಮಾಡ್ತಿದೀವಿ, ಬನ್ನಿ ನೋಡೋಣ ಎಷ್ಟೊತ್ತಿಗೆ ಸ್ಟಾರ್ಟ್ ಆಗ್ಬೋದು ಇದು ಅನ್ನೋದು. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. A few moments later. ಕಡಲೆಕಾಯಿ ಪರ್ಸೆಗೆ ಬಂದು ಕಡಲೆಕಾಯಿ ತಿಂದಿಲ್ಲ ಅಂದ್ರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ. ಸೊ ಅದಕ್ಕೆ ಟ್ರೈ ಮಾಡೋಣ. ತಗೊಂಡಿದ್ದೀನಿ ಕಡಲೆಕಾಯಿನ. ಇದು ಚಿಕ್ಕದು ಬಂದು 30 ರೂಪೀಸ್ ಅಂತ ಹೇಳಿದ್ರು. ಸೊ ತಗೊಂಡಿದ್ದೀನಿ, ಟ್ರೈ ಮಾಡೋಣ. ಇದೆ ಕಡಲೆಕಾಯಿ ಪರ್ಸಲ್ಲಿ ಕಡಲೆಕಾಯಿ ತಿನ್ಕೊಂಡು ಜಾಲಿಯಾಗೆ. ಸೊ ಬನ್ನಿ ಹೋಗೋಣ, ನೋಡೋಣ ಏನೇನಾಗುತ್ತೆ ಅಂತ. ಏನ್ ಗೊತ್ತಾ, ಪ್ರತಿ ವರ್ಷ ಕಡಲೆಕಾಯಿ ಪರ್ಸಲ್ಲಿ ಯಾವಾಗ್ಲೂ ಕೊಮ್ಮನ ಹಾಕೋತಿದ್ವಿ. ನನಗೆ ಗೊತ್ತಿರಂಗೆ ನಾವು ಸ್ಕೂಲ್ ಟೈಮ್ಸ್ ಅಲ್ಲಿ ಬರ್ತಿರ್ಬೇಕಾದ್ರೆ ಮತ್ತೆ ಕಾಲೇಜ್ ಫ್ರೆಂಡ್ಸ್ ಜೊತೆ ಬರ್ತಿರ್ಬೇಕಾದ್ರೆ ಯಾವಾಗ್ಲೂ ಕೊಂಬುಗಳನ್ನ ಹಾಕೊಂಡು ಓಡಾಡ್ತಿದ್ವಿ. ಈ ಸಲ ಎಲ್ಲೂ ಕಾಣಿಸ್ತಾನೆ ಇಲ್ಲ, ತುಂಬಾ ರೇರ್ ಆಗಿ ಅನ್ನಿಸ್ತಿದೆ ನನ್ನಂತೂ ಹಾಕೊಂಡು. ಆದ್ರಿಂದ ನಾವು ಹುಡುಕ್ತಿದೀವಿ, ಸಿಕ್ತಿಲ್ಲ. ಲಾಸ್ಟ್ थोड़ा कम करो ना, मैं 2 परचेज किया ना, नहीं होता. हाँ कितना भैया, कम नहीं करता है, 40 करो ना. ಸೊ ಗಾಯ್ಸ್, ಇದು ತೆಂಗಿನ ಹಣ್ಣು ಅಂತಾರೆ. ನನ್ಗೇನೋ ಅಷ್ಟು ಕ್ಲಿಯರ್ ಆಗಿ ಗೊತ್ತಿಲ್ಲ, ಬಟ್ ಇದು ನಾನು ಯಾವತ್ತೂ ಟೇಸ್ಟ್ ಮಾಡಿಲ್ಲ ಇವತ್ತವರೆಗೂ. ಸೊ ಗಾಯ್ಸ್ ನೋಡಿದ್ರಲ್ಲ, ಇದು ನಾನು ಇವತ್ತವರೆಗೂ ಟೇಸ್ಟ್ ಮಾಡಿಲ್ಲ. ಇದತ್ತೆ ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಿರೋದು. ಬನ್ನಿ ನೋಡೋಣ ಹೇಗಿದೆ ಅಂತ. ಚೆನ್ನಾಗಿದೆ ಅದು ಗಾಯ್ಸ್. ಎಳ್ನೀರ್ನ ಕಾಯಿ ಆದ್ಮೇಲೆ ತಿಂದ್ರೆ ಒಂಥರ ಎಳ್ನೀರ್ ಅಂತಾನು ಹೇಳೋದಕ್ಕಾಗಲ್ಲ, ಅದು ಕಾಯಿ ಅಂತಾನು ಹೇಳಕ್ಕಾಗಲ್ಲ, ನಾರ್ಮಲ್ ಅಂತಾನು ಹೇಳಕ್ಕಾಗಲ್ಲ. ಬಟ್ ಒಂಥರ ಚೆನ್ನಾಗಿದೆ, ಡಿಫ್ರೆಂಟ್ ಇದೆ ಟೇಸ್ಟು. ಅದ್ರ ಮೇಲೆ ಬ್ರೌನ್ ಶುಗರ್ ಅಂತಾರಲ್ಲ, ನಾಟಿ ಸಕ್ಕರೆ, ಅದನ್ನ ಹಾಕೊಟ್ಟಿದ್ದಾರೆ. ಚೆನ್ನಾಗಿದೆ. ನನ್ನ ಫ್ರೆಂಡ್ ಏನೋ ಇದನ್ನ ಆಸೆ ಪಟ್ಟು ಚಿಕ್ಕ ವಯಸ್ಸಲ್ಲಿ ಹಾಕ್ಸ್ಕೊತಿದ್ದೆ ಅಂದ್ಬಿಟ್ಟು ಇವಾಗ ಹಾಕ್ಸ್ಕೊಳಕ್ಕೆ ಟ್ರೈ ಮಾಡ್ತಿದ್ದಾಳೆ, ಚೂಸ್ ಮಾಡ್ತಿದ್ದಾಳೆ ಡಿಸೈನ್ನ. ನೋಡೋಣ ಯಾವ್ದು ಹಾಕ್ಸ್ಕೊತಾಳೆ ಅಂತ. ನನಗೂ ಇಷ್ಟ ಆದರೆ ನಾನು ಹಾಕ್ಸ್ಕೊತೀನಿ, ಟ್ರೈ ಮಾಡೋಣ. ಏನ್ ಹೇಳೋದು ಏನ್ ಮಾತಾಡೋದಂತ ಗೊತ್ತಿಲ್ಲ, ಹಾಕ್ಸ್ಕೊಂಡ್ಬಿಟ್ಟಿದೀವಿ. ನಾನೇನ್ ಮೆಹಂದಿ ಚೆನ್ನಾಗ್ ಹಾಕ್ತೀನಿ. ಇದಕ್ಕೆ 50 ರೂಪೀಸ್ ಅಂತೆ. ಇದು ಜ್ಞಾಪನ ಇದೆಯಾ ನಿಮ್ಗೆ? ಚಿಕ್ಕ ವಯಸ್ಸಲ್ಲಿ ತುಂಬಾ ಇಷ್ಟಪಟ್ಟು ತಿಂತಿದ್ದೆ ನಾನಂತೂ ಇದನ್ನ.
ಕಾಟನ್ ಕ್ಯಾಂಡಿನ. ಬಟ್ ಈಗ ತುಂಬಾ ಸಿಗೋದು ರೇರು ನನ್ನ ಪ್ರಕಾರ. ಬಟ್ ಈಗ ಇಲ್ಲಿ ಸಿಗ್ತದೆ. ತುಂಬಾ ಹೆಣ್ಮಕ್ಳಿಗೆ ಇಷ್ಟ ಆದಂತ ವಸ್ತು ಜುಮ್ಕಿ. ಗಾಯ್ಸ್, ಈ ಬಳೆ ಸೌಂಡೇ ಸದ್ಯ ಸಕಲಾಗಿ ಅನ್ಸುತ್ತೆ. ಸೊ ನೋಡೋಣ, ಟ್ರೈ ಮಾಡ್ತೀನಿ. ಇಷ್ಟ ಆಗಿದೆ, ತಗೊಳ್ಳೋಣ. ಹೇಳಿ ಗಾಯ್ಸ್, ಹೇಗಿದೆ ಅಂತ. ಇಷ್ಟ ಆಯ್ತು ನನ್ಗಂತೂ ಈ ಬಳೆ. ಗೇಮ್ಸ್ ಆಡೋ ಕಡೆ ಓಪನ್ ಆಗಿದೆ, ಕರೆಂಟ್ ಬಂದಿದೆ. ಮತ್ತೆ ಹೋಗೋಣ, ಆಡೋಣ, ಎಂಜಾಯ್ ಮಾಡೋಣ. ಗಾಯ್ಸ್, ಲಾಸ್ಟ್ ಟೈಮ್ 100 ರುಪೀಸ್ ಇತ್ತು. ಈ ಸಲ ಅಂತೂ 150 ರುಪೀಸ್ ಆಗಿದೆ ಒನ್ ಟಿಕೆಟು. ಜಾಸ್ತಿ ಆಗಿದೆ. ಹೆಂಗ್ ಗೊತ್ತಾ, ಇವಾಗ ಜಾಯಿಂಟ್ ವಿಲ್ಗೆ ಹೋಗ್ತಿದೀವಿ ಹಾಡೋಣ ಅಂತ. ಬಟ್ ಭಯ ಆಗ್ತಿದೆ, ಲಿಟ್ರಲಿ ಸಖತ್ ಭಯ ಆಗ್ತಿದೆ. ಇವಳಂತೂ ಎದುರ್ಕೊಂಡು ನಿಂತಿದ್ದಾಳೆ. ಹೇಳ, ಎಷ್ಟು ಭಯ ಪಡ್ತಿದ್ಯಾ ಅಂತ. ಅವಳು ಇಸ್ಕೊಂಡಿರೋ ಟಿಕೆಟ್ನ ಬೇರೆಯವ್ರಿಗೆ ಸೆಲ್ ಮಾಡ್ಬಿಟ್ಟು ಹೋಗ್ತಾಳಂತೆ. ಗಾಯ್ಸ್, ಆಕ್ಚುಲಿ ಟಾಪ್ ಅಲ್ಲಿ ಇದೀವಿ ನಾವು ಈಗ. ತುಂಬಾ ಮೇಲೆ ಬಂದು ನಿಂತಿದ್ದೀವಿ, ಭಯ ಆಗ್ತಿದೆ. ಗಾಯ್ಸ್, ಆಕ್ಚುಲಿ ಏನ್ ಗೊತ್ತಾ, 50 ರುಪೀಸ್ ಅಂದ್ಬಿಟ್ಟು ಕಡಿಮೆ ಅಂದ್ಬಿಟ್ಟು ತಗೊಂಡ್ವಾ. ಬಟ್ ನೋಡಿದ್ರೆ ತಲೆಯಲ್ಲಿ ನಿಲ್ತಿಲ್ಲ ಇದು ಕೊಂಬು. ಅದು ಸ್ಲೋಗೆ ಹೋಗ್ತದೆ. ಮಮ್ಮಿ, ನನಗೆ ಅಭ್ಯಾಸ ಆಗೋಯ್ತು. ನಾನು ನಾರ್ಮಲ್ ಮನೆಯಲ್ಲಿದ್ದಾರೆ ಅಮ್ಮ, ಭಯಕ್ಕೇನೇನೋ ಮಾತಾಡ್ತಿದ್ದಾಳೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಹೇಳು. ಲಿಟ್ರಲಿ ನನ್ನ ಕೈಯೆಲ್ಲ ನಡುತ್ತಿದ್ಯಾ. ಸೀರಿಯಸ್ಲಿ ಗಾಯ್ಸ್, ನಾನಂತೂ ಕ್ಯಾಮ್ರಾ ನೋಡ್ತಿದ್ದೆ. ಇವಳಂತೂ ಕಿಚ್ಚಾಡ್ತಿದ್ಲು ಹೆವಿ. ಬಟ್ ನನ್ನ ಕೈ ಲಿಟ್ರಲಿ ಇವಾಗಲೂ ಶೇಕ್ ಆಗ್ತಿದೆ. ತುಂಬಾ ಮೇಲೇನೆ ಇದೀವಿ ಇವಾಗಲೂ ಕೂಡ, ನೋಡ್ಬೋದು. ಏನ್ ಗೊತ್ತಾ, 150 ರುಪೀಸ್ ಕೊಟ್ಟಿದ್ದು ವರ್ತ್ ಅನ್ನಿಸ್ತಿದೆ. ಬಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಂಜಾಯ್ ಮಾಡ್ಬೋದು. ಬಟ್ ಭಯ ಇದ್ರೆ, ನಂತರ ಹೆವಿ ಹೈಟ್ ಅನ್ನೋದೆಲ್ಲ ಭಯ ಇದ್ರೆ ಸೀರಿಯಸ್ಲಿ ಸೈಕ್ ಆಗುತ್ತೆ. ಸೊ ತುಂಬಾ ಓಡಾಡಿ ಸುಸ್ತಾಗಿ ಸದ್ಯಕ್ಕೀಗ ಮಡಿಕೆ ಸೋಡಾ ಕುಡಿಯೋಣ ಅಂತ ಬಂದ್ವಿ. ಸೊ ನೋಡೋಣ ಹೆಂಗಿರುತ್ತೆ ಟೇಸ್ಟು. ಚೆನ್ನಾಗಿದೆ, ಟ್ರೈ ಮಾಡ್ಬೋದು. ತುಂಬಾ ಓಡಾಡಿ ಬಂದು ಸುಸ್ತಾಗಿ ಇದನ್ನ ಕುಡ್ದಾಗ ಏನೋ ಒಂಥರ ಸಮಾಧಾನ ಅನ್ಸುತ್ತೆ ಅಲ್ಲ, ಆ ಥರ ಅನ್ಸುತ್ತೆ ಇರ್ಬೋದು. ಜಸ್ಟ್ ನಾವ್ ಇದಕ್ಕೆ ಹೋಗೋಣ ಅಂತ ಟ್ರೈ ಮಾಡ್ತಿದೀವಿ, ನೋಡೋಣ ಆದ್ರೆ ಹೋಗೋಣ. ಯಾಕೆ ಹಿಂಗಾಡ್ತಿದ್ಯಾ? ಏನಾಯ್ತು ಗಾಯ್ಸ್, ಕಣ್ಣಲ್ಲಿ ಅಳ್ತಾಳೆ. ಹುಡುಗಿಗಳು ಬಂದ್ಬಿಟ್ಟಿದೆ. ಹುಡುಗಿಗೆ ತಲೆ ತಿರುಗ್ತಿದೆ ಪಾಪ, ಹತ್ಕೋಗ್ಬಿಟ್ಟಿದ್ದಾಳೆ. ಕಣ್ಣಲ್ಲೆಲ್ಲ ನೀರ್ ಬಂದ್ಬಿಟ್ಟಿದೆ. ಅಷ್ಟೊಂದ್ ಭಯ ಆಯ್ತಾನೆ. ಅಷ್ಟೊಂದೇನ್ ಭಯ ಆಗಿಲ್ವಲ್ಲ. ಫ್ಲಾಶ್ ಬ್ಯಾಕ್. ಔಟ್ ಆಫ್ ಫೋಕಸ್. ಟ್ರೈ ಮಾಡೋಣ, ಬಂದ್ರೆ ಲಕ್ಕು, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ವೇಸ್ಟ್, ನೋಡೋಣ. ಗೊತ್ತಿಲ್ಲ. ಅಯ್ಯೋ, ಸೆಕೆಂಡ್ ಅಲ್ಲಿ ಮಿಸ್ ಆಯ್ತು. ಆಕ್ಚುಲಿ ಸೆಕೆಂಡ್ ಥರ್ಡ್ ಒನ್ ಮಿಸ್.
ಹಾರದಂತೆ ಹಾಕಿದಂತೆ ಜಾತ್ರೆಯ ರಶ್ಶಿನಲ್ಲಿ ನೋಡಿದಂತೆ ಬೇಲ್ಪುರಿ ತಿನ್ನಲೆಂದೇ ಬಂದಿರೇವೋ ನೀವು ಬಂದ್ರೆ ತಾನೇ ನಮ್ಗೆ ವ್ಯಾಪಾರ ಓಡಾಡಿ ಕೊನೆಗೆ ಸುಸ್ತಾಗಿದ್ದೀವಿ, ಹೋಗ್ತಾ ಇದೀವಿ ಈಗ ಮನೆಗೆ. ಸೊ ಇಷ್ಟೊತ್ತು ವಿಡಿಯೋ ನೋಡಿ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ. ಎಂಜಾಯ್ ಮಾಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.